ಸೊ ಹಾಗಾಗ್ಬಿಟ್ಟು ಆನಂದವನ್ನು ಅನುಭವಿಸಿ, ಅದೇ ಬರ್ತೆ. ಹಾಗಾಗಿ ನಾವು ಬರ್ತಾ ಆಗಿದ್ದು ಯಾಕೆ, ಬಂದದ್ದು ಯಾಕೆ? ಜ್ಞಾನಿಗಳಿಗೆ ಬಂದಾಗ ನಾನು ಮರೆವಿಲ್ಲ, ಅಜ್ಞಾನ ಇಲ್ಲ. ಜ್ಞಾನಿಗಳಿಗೆ ಸಾಯುವಾಗ ಅಜ್ಞಾನ ಇಲ್ಲ, ಅವರೇ ಜ್ಞಾನಿ. ಅಲ್ಲ, ಮಧ್ಯದಲ್ಲಿ ಸ್ವಲ್ಪ ಅರ್ಧಂಬರ್ಧ ಆದವರಿದ್ದಾರೆ, ಅವ್ರ ಮಧ್ಯಕ್ಕೆ ಬರ್ತದೆ ಜ್ಞಾನ, ಅವರು ಜ್ಞಾನಿಗಳೇ. ಆಯ್ತಾ? ಸೊ ಈ ಜ್ಞಾನಿಗಳ ಹುಟ್ಟು ಯಾಕೆ? ಜ್ಞಾನಿಗಳ ಹುಟ್ಟು ಅದು ಕಾಣಿಸಿಕೊಳ್ಳುವುದು. ಡಿಸ್ಕ್ಲೇಮರ್ ಏನು? ನಾನು ಜ್ಞಾನಿ ಅಂತ ಕ್ಲೇಮ್ ಮಾಡ್ತಾ ಇಲ್ಲ. ಏನಪ್ಪ ಇದು ಗುರುಗಳು ಪಾಳ ಅವರು ಕ್ಲೇಮ್ ಮಾಡ್ತಾರೆ ಅಂತ ಹೇಳ್ತಿಳ್ಕೊಳ್ಳಿ. ನಾನು ಇರೋ ವಿಷಯ ಹೇಳ್ತೇನೆ ನಿಮಗೆ. ಈ ಜ್ಞಾನಿ ಅಂತ ಹೇಳ್ತೇನೆ, ಜ್ಞಾನಿಗಳು ಯಾಕೆ ಹುಡ್ತಾರೆ ಅಂತ ಹೇಳ್ತೇನೆ, ನಾನು ಬಗ್ಗೆ ಹೇಳ್ತಿಲ್ಲ. ಇದು ನಮ್ಗೆ ಅಪ್ಲೈ ಆಗೋದಿಲ್ಲ. ಆಯ್ತಾ? ಏನು ಅಂತಂದ್ರೆ, ಹುಟ್ಟಿದ್ ಯಾತಕ್ಕಪ್ಪ? ನೀವು ಯಾಕೆ ಹುಟ್ಟಿದ್ರಿ? ಯಾಕೆ ಹುಟ್ಟಿದ್ರಿ ನೀವು? ಕೇಳಿದ್ರ ಅಪ್ಪ ಅಮ್ಮ ಹತ್ರ? ಯಾಕಪ್ಪ? ನಾನು ಹುಟ್ಟಿದ್ದೆ, ಹುಟ್ಟಿಸಿದ್ರು ಅಂತ ಹೇಳ್ತಾರೆ. ಯಾಕಂದ್ರೆ ಹುಟ್ಟಿದ್ರು? ನಮ್ಮ ಅಪ್ಪ ಅಮ್ಮ ಕೇಳ್ಬೇಕು, ಅವ್ರಿಗೂ ಹೋಗ್ತೀರಪ್ಪ, ಅವ್ರಿಗೆ ಯಾಕೆ ಹುಟ್ಟಿಸಿದ್ರು ಅಂತ. ಯಾಕೆ ಹುಟ್ಟಿದ್ರಿ ನೀವು? ಇದು ನಮ್ಗೊಬ್ರು ಪ್ರಶ್ನೆ ಕೇಳಿದ್ರು ಸ್ವಾಮಿ. ನಾವು 7ನೇ ಕ್ಲಾಸ್ 8ನೇ ಕ್ಲಾಸ್ ಓದಿ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಹೋಗ್ಬಿಡಿ. ಆಯ್ತಾ? ಅವಾಗ ನಮಗೆ ಒಂದು ವೊಕೇಶನಲ್ ಟ್ರೈನಿಂಗ್ ಇರ್ತದೆ, ಟೇಲರಿಂಗು. ಆಗಿನ ಕಾಲದಲ್ಲಿ ಟೇಲರಿಂಗ್ ಇತ್ತು. ಟೇಲರಿಂಗ್ ಒಂದು 6 ಫೀಟ್ ಉದ್ದ ದೊಡ್ಡ ಡುಮ್ಮ ಗುರುಗಳು ಬಂದರು, ಟೇಲರಿಂಗ್ ಗುರು. ಮಕ್ಕಳೇ ಅಂತ ಕೇಳಿದ್ರು. ನಾವೆಲ್ಲ ಗಾಬರಿ ಮಕ್ಕಳೇ ಅಂತ ಹೇಳ್ತಾರೆ. ನಾವು ಹುಟ್ಟಿದ್ ಯಾಕೆ ಅಂತ ಕೇಳಿ, ನಮ್ಮ ಜೀವನದ ಉದ್ದೇಶ ಏನು ಅಂತ ಹೇಳಿದ್ರು. ನಾವೆಲ್ಲ ಗಾಬರಿ, 7ನೇ ಕ್ಲಾಸ್ ಮಕ್ಕಳೇ. ನಮ್ಗೆ ಮುಗಿಯುವಾಗ 45-50 ವರ್ಷ ನಾವು ಹುಟ್ಟಿದ ಯಾಕೆ ಗೊತ್ತಿಲ್ಲ. ಈ 7ನೇ ಕ್ಲಾಸ್ ಮಕ್ಕಳಿಗೆ ಏನು ಗೊತ್ತಾಗತ್ತೆ? ಆಯ್ತಾ? ನಾವು ಗಾಬರಿ ಬಿಟ್ಬಿಟ್ಟು ನಾವು ಹುಟ್ಟಿದ ಯಾಕೆ ಅಂತ. ಆಯ್ತಾ? ನಿಮ್ಗೆ ಗೊತ್ತಿಲ್ಲ ಅಂತ ನಾವೆಲ್ಲ ಹೆದರ್ಬಿಟ್ಟು. ನಾವು ಹುಟ್ಟಿದ್ ಯಾಕೆ ಗೊತ್ತಾ? ತಿನ್ನಕ್ಕೆ. ತಿನ್ಬೇಕು, ಚೆನ್ನಾಗಿ ತಿನ್ಬೇಕು. ಅವ್ರು ಹೀಗಿದ್ದಾರೆ. ಆಯ್ತಾ? ನಾಳೆ ಎಲ್ಲ ನಾಲ್ಕಾಣೆ 25 ದಿವಸ ನಾಲ್ಕಾಣೆ ತನ್ನಿ, ಎಲ್ಲ ತನ್ನಿ, ಎಲ್ಲ ಮಸಾಲೆ ಮಂಡಕ್ಕಿ ಮಾಡಿ ತಿನ್ನೋಣ. ಅದೇ ನಾವು ಹುಟ್ಟಿದ ಪರ್ಪಸ್ ಅಂತ. ಅಲ್ರಿ, ನಿಮ್ಮ 40-50 ವರ್ಷ 60 ವರ್ಷ ಆಗ್ತದೆ, ಈಗಲೂ ಯಾವ್ದಕ್ಕೆ ಹುಟ್ಟಿದ ತಿಳ್ಕೊಂಡಿದ್ರ? ಖಾನಾ ಪೀನಾ ಸೋನಾನೋ ಇನ್ನೂ ಜಾಸ್ತಿ ಏನಾದ್ರು ಇದೆಯಾ? ಇದೆ. ಆ ಖಾನಾ ಪೀನಾ ಸೋನಾ ಬಿಟ್ಟು ಬೇರೆ ಏನಾದ್ರು ಇದೆಯಾ? ಇದೆ ರೀ, ನನ್ನ ಮಕ್ಕಳು, ನನ್ನ ಮರಿಗಳು, ಅದು ನಮ್ಮ ಬಿಸ್ನೆಸ್ಸು, ನಮ್ಮ ವ್ಯಾಪಾರ. ಎಲ್ರಿ ಸ್ವಾಮಿ ಅದೆಲ್ಲ? ನೀವು ಯಾಕೆ ಹುಟ್ಟಿದ್ರಿ? ಆ ವ್ಯಾಪಾರ ಹುಟ್ಟಿದ್ ನೀವು ಬಂದ್ಮೇಲೆ, ನಿಮ್ಮ ಮಕ್ಕಳು ನೀವು ಬಂದ್ಮೇಲೆ, ನೀವು ಯಾಕೆ ಹುಟ್ಟಿದ್ರಿ? ಇದೊಂದು ದೊಡ್ಡ ಪ್ರಶ್ನೆ. ನಮ್ಮ ಅಪ್ಪ ಅಮ್ಮನ ಕೇಳಬೇಕು ಅಂತ. ಇದು ನಮ್ಮ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ನಾನು ನಿಜವಾದ ಕಥೆ ಹೇಳ್ತಿದ್ದೆ. ಆ ಸ್ಟೂಡೆಂಟು ಇಲ್ಲ ಸಿಂಗಾಪುರದಲ್ಲಿದೆ. ಆ ಸಿಂಗಾಪುರ ಸ್ಟೂಡೆಂಟು ಅಪ್ಪ ನನಗೆ ಯಾಕೆ ಹುಟ್ಟಿಸಿದ್ರಿ ಅಂತ ಕೇಳಿದ. ಈ ಅಪ್ಪ ಅಮ್ಮ ಗಾಬರಿ ಆಗ್ಬಿಟ್ರು. ನಿಜವಾದ ಪ್ರಶ್ನೆ ಇದು. ಆಯ್ತಾ? ಗಾಬರಿ ಆಗ್ಬಿಟ್ರು. ಇವನು PUC ಹುಡುಗ, ಸ್ವಲ್ಪ ಬುದ್ಧಿ ಜಾಸ್ತಿ. ನಮ್ಗೆ ಗೊತ್ತಿಲ್ಲ. ಆಯ್ತಾ? ಅವನು ಹೇಳಿದ ಗೊತ್ತಾ, ಈ ಹುಟ್ಟು ಅನ್ನೋದು ಸಫರಿ, ಲೈಫ್ ಇಸ್ ಸಫರಿ, ಜೀವನ ಅನ್ನೋದು ಸಫರಿ. ಅದು ಗೊತ್ತಿದ್ದು ನನ್ನ ಹುಟ್ಟಿಸಿದ್ರಲ್ಲ, ನನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು, ನಾನು ಕೆಲ್ಸಕ್ಕೆ ಹೋಗಲ್ಲ. ನಿಮ್ಗೆ ಇಂಥ ಮಕ್ಕಳು ಬಂದಿಲ್ಲ, ನಾನು ಕೆಲ್ಸಕ್ಕೆ ಹೋಗಲ್ಲ, ನಾನು ಓದಲ್ಲ, ನನ್ನ ಹುಟ್ಟಿಸಿದ ನೋಡ್ಕೋಬೇಕು. ಇನ್ನ ತಮಾಷೆ ಅಲ್ಲ, ನಿಜವಾಗ್ಲು. ನಿಮ್ಗೆ ಈ ಪ್ರಶ್ನೆ ಯಾಕೆ ಬಂದಿಲ್ಲ ಅಂದ್ರೆ, ನಿಮ್ಮಲ್ಲಿ ಯಾರು ಕೇಳಿಲ್ಲ. ನಿಮ್ಮ ಮಕ್ಕಳು ಆರಾಮಾಗಿದ್ದಾರೆ, ಹುಟ್ಟಿದ ಬರ್ತಿ ಸರ್ವೆ ಮಾಡ್ತಾರೆ. ಬರ್ತಿ ಯಾಕೆ ಸರ್ವೆ ಮಾಡ್ತೀವಿ ಅಂತ ಕೇಳೇ ಇಲ್ಲ. ನೀವು ಹೇಳ್ಕೊಡ್ತಾ ಇದ್ದೀರಾ ಗುರುಜಿ. ಸೊ ದೇಹಕ್ಕೆ ಹುಟ್ಟಿಲ್ಲ, ಆತ್ಮಕ್ಕೆ ಹುಟ್ಟಿಲ್ಲ. ಹಾಗಿದ್ರೆ ಎಲ್ಲಿ ಹುಟ್ಟು ಬಂತು? ಯಾವ ದೇಹ ನಾನು ಅನ್ನೋ ಕಲ್ಪನೆ ಬಂತು, ಅಲ್ಲಿ ಬಂತು ಹುಟ್ಟು. ಆ ದೇಹ ನಾನು ಅಂತ ಅಜ್ಞಾನ ಬಂತಲ್ಲ, ಅದಕ್ಕೆ ಹುಟ್ಟು ಅಂತ ಹೇಳೋದು. ಅದು ಹುಟ್ಟು ಅಲ್ವೇ ಇಲ್ಲ, ಅಜ್ಞಾನಕ್ಕೆ ಹುಟ್ಟು. ಎಂತ ಸೆಲೆಬ್ರೇಷನ್ ಅಪ್ಪ! ಅಜ್ಞಾನದ ಹುಟ್ಟಿಗೆ ಸೆಲೆಬ್ರೇಷನ್, ಜ್ಞಾನದ ಹುಟ್ಟಿಗೆ ಸೆಲೆಬ್ರೇಷನ್ ಮಾಡ್ರಿ. ಜ್ಞಾನದ ಹುಟ್ಟಿಗೆ ಸೆಲೆಬ್ರೇಷನ್ ಮಾಡಿ, ಅದು ನಿಜವಾದ ಹುಟ್ಟಿದಪ್ಪ ರೀ. ಅರ್ಥ ಆಯ್ತಾ? ಹೋಗ್ಲಿ, ಯಾತಕ್ಕ ಹುಟ್ಟಿದ್ರಿ? ಅಜ್ಞಾನದಲ್ಲಿ ಅಂದ್ರೆ ಯಾಕೆ ಹುಟ್ಟಿದ್ರಿ? ಅದು ಪ್ರಶ್ನೆ. ಅಜ್ಞಾನದಲ್ಲಿ ಹುಟ್ಟಿದ್ರಿ, ಯಾಕೆ ಹುಟ್ಟಿದ್ರಿ? ಅದೇ ಅಜ್ಞಾನ. ಯಾತಕ್ಕಪ್ಪ ಹುಟ್ಟಿದ್ರಿ ಅಜ್ಞಾನದಲ್ಲಿ? ಅಜ್ಞಾನದಲ್ಲಿ ಹುಟ್ಟಿದ್ರಿ ಯಾಕೆ?
ಮಜಾ ಮಾಡಕ್ಕೆ. ಏನ್ರಿ ಮಜಾ? ಯಾವ ಮಜಾ ರೀ? ಬರೀ ಸಜಾ. ಅದು ಸಜಾನ ಮಜಾ ಮಾಡಿಬಿಟ್ಟಿದಾರ. ನಾವು ಹುಟ್ಟಿದ್ ಯಾಕಪ್ಪ ಅಂತ ವಿಚಾರ ಮಾಡಬೇಕು. ಅದು ಹುಟ್ಟಿದಬ್ಬ ದಿವಸ. ಯಾತಕ್ಕಾಗಿ ನಾನು ಹುಟ್ಟಿದೆ, ಯಾತಕ್ಕಾಗಿ ನಾನು ಬಂದೆ, ಅದು ವಿಚಾರ ಮಾಡಬೇಕು. ಆವಾಗ ಗೊತ್ತಾಗುತ್ತೆ ನಾನು ಅನ್ನೋದು ದೇಹ ಅಲ್ಲ. ಹಾಗೆ ದೇಹ ಯಾಕೆ ತಗೊಳ್ತು? ಆತ್ಮ ದೇಹ ಗೊತ್ತಿದ್ದು ಇದು ಯಾತಕ್ಕೆ ದೇಹ ತಗೊಳ್ತು ಅಂದ್ರೆ, ಆತ್ಮಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಬೇಕ್ರಿ ಅಪ್ಪ. ಇದೆಲ್ಲ ಪ್ರಪಂಚ ಇದೆಲ್ಲ ಅದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಇದೊಂದು ಸಿನಿಮಾ. ಈ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮಿಗೆ ಬಂದು ಆ ಪ್ರೋಗ್ರಾಮಿಗೆ ಬಂದೆ ಮರೆತು ಬಿಟ್ಟು ಒಳೋ ಅಂತ ಆಡೋದು. ಇದು ಸಿನಿಮಾ ಅಂತ ಗೊತ್ತಿಲ್ಲ. ಇದು ಒಂದು ಮಾಯೆ ಅಂದ್ರೆ ಸಿನಿಮಾ. ಈಗ ಗೊತ್ತಾ ನಿಮಗೆ ಸಿನಿಮಾ? 3D ಸಿನಿಮಾ ಗೊತ್ತಾ? 3D ಸಿನಿಮಾ ಕನ್ನಡ ಕಾಣ್ತಾ? ಯಾಮ ಇತಿ ಮಾಯ ಅಂದ್ರೆ ಏನು? ಯಾವ್ದು ಇಲ್ಲವೋ ಅದು ಇದ್ದಾಗ ಕಾಣ್ತದೆ. ಅದೇನ್ರಿ ಅದು? 3D ಸಿನಿಮಾ ರೀ. 3D ಸಿನಿಮಾದಲ್ಲಿ ಅಲ್ಲಿ ಶಾರುಖ್ ಖಾನ್ ಇಲ್ಲ, ಆ ಹುಡುಗಿ ಇಲ್ಲ, ಪಾಪ ಅವ್ರು ಕನ್ನಡ ಹಾಕೊಂಡು ಹತ್ತಿರ ಬಂದಂಗ ಆಹಾ ಅಲ್ಲಿ ಇಲ್ಲ. ಈ ದೇಹ ಅನ್ನೋದು ಧಾರಣೆ ಮಾಡಿದಾಗ ಈ 3D ಸಿನಿಮಾ ಕಾಣ್ತದೆ. ಆಯ್ತಾ? ಈ ಸಿನಿಮಾನೇ ನಿಜ ಅಂತ ನಿಲ್ಕೊಂಡ್ರೆ ಸಿನಿಮಾ ಸಿಕ್ಕಾಬಿಡ್ತೀರ. ಇದು ಸಿನಿಮಾ ಅಂತ ಗೊತ್ತಾದ್ರೆ ಬಿಡುಗಡೆ ಅಷ್ಟೇ. ಆಯ್ತಾ? ಇದು ಸಿನಿಮಾಕ್ಕೆ ಮಾಯೆ ಅಂತ ಹೇಳುದು. ಇದು ಹುಟ್ಟಿದ್ದು ಯಾಕೆ? ಬಂದು ಈ ಪ್ರಪಂಚವನ್ನು ನೋಡಿ, ನಾವು ವಿಸಿಟರ್ಸು, ನಾವು ಹುಟ್ಟಿಲ್ಲ, ಯಾರು ಹುಟ್ಟಿಲ್ಲ. ವಿಸಿಟರ್ಸ್ ಅಂದೇನು? ಪ್ರಯಾಣಿಕರು. ಆಯ್ತಾ? ಪ್ರಯಾಣಕ್ಕೆ ಬಂದಿದ್ದೀವಿ ಇಲ್ಲಿ. ನೀವು ಹೋಗಿದ್ದೀರ ಪ್ರಯಾಣಕ್ಕೆ? ಊಟಿ, ಕೊಡೈಕೆನಾಲ್ ಎಲ್ಲ ಹೋಗಿದ್ದೀರಾ? 2 ದಿವಸ ಇರ್ಬೋದು, 3 ದಿವಸ ಇರ್ಬೋದು. ಆಮೇಲೆ ವಾಪಸ್ ಬರ್ಬೇಕು. ಎಲ್ರು ಅಲ್ಲಿ ಹೋಟೆಲ್ ಬಾಡಿಗೆ ಕೊಡೋಕ್ಕಾಗಲ್ಲ ಅಲ್ವಾ? ವಾಪಸ್ ಹೋಗ್ಬೇಕು. ಇದು